ಆಗಸ್ಟ್ 7, 2015 ಬೆಂಗಳೂರು ಪೊಲೀಸ್ ಜೊತೆ ಸೇರಿ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗೂ ಕೆಲವೊಂದು NGOs ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಪರೇಷನ್ ಸ್ಮೈಲ್ ನ ಲಾಂಚ್ ಮಾಡ್ತಾರ. ಏನಿದು ಆಪರೇಷನ್ ಸ್ಮೈಲ್ ಅಂತಂದ್ರೆ ಅಥಾರಿಟೀಸ್ ಎಲ್ಲ ಸೇರ್ಕೊಂಡು ಗಲ್ಲಿ ಗಲ್ಲಿಗೆ ಹೋಗಿ ಅವ್ರಿಗೇನಾದ್ರೂ ಅಲ್ಲಿ ಯಾವ್ದಾದ್ರು ಚಿಕ್ಕ ಹುಡುಗ ಅಥವಾ ಹುಡುಗಿ ಭಿಕ್ಷೆ ಬೇಡ್ತಾ ಇರೋ ರೀತಿ ಕಾಣಿಸಿದ್ರೆ ಅವ್ರನ್ನ ಎತ್ತಾಕೊಂಡ್ ಬರೋದು. ಈ ಒಂದು ಆಪರೇಷನ್ ಮೂಲಕ ಕೇವಲ ಒಂದೇ ದಿನದಲ್ಲಿ ಡಿಪಾರ್ಟ್ಮೆಂಟ್ ಅವರು 284 ಮಕ್ಕಳನ್ನ ರೆಸ್ಕ್ಯೂ ಮಾಡ್ತಾರೆ. ಇಲ್ಲಿ ಶಾಕಿಂಗ್ ಏನ್ ಗೊತ್ತಾ, ಆ 284 ಮಕ್ಕಳಲ್ಲಿ 190 ಮಕ್ಕಳು ಕಿಡ್ನಾಪ್ ಆಗಿರೋರು ಇರ್ತಾರ. ಒಬ್ಳು ಹೆಂಗಸಿ ಏನಾದ್ರೂ ಭಿಕ್ಷೆ ಬೇಡ್ತಿದ್ದಾಳೆ ಅಂದ್ರೆ ಡೆಫಿನೆಟ್ಲಿ ಅವಳ ಕೈಯಲ್ಲಿ ಒಂದ್ ಮಗು ಇದ್ದೇ ಇರುತ್ತೆ. ಸೊ ಆ ಮಗುಗೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಾಧ್ಯ ಆದ್ರೆ ತಾವೇ ಹುಟ್ಟಿಸ್ಕೊಳ್ತಾರೆ, ಆಗಿಲ್ಲ ಅಂತಂದ್ರೆ ಕಿಡ್ನಾಪ್ ಮಾಡ್ತಾರೆ. ಹಂಗೂ ಇಲ್ಲ ಅಂತಂದ್ರೆ ವರ್ಸ್ಟ್ ಏನ್ ಗೊತ್ತಾ, ಬೇರೆ ಯಾರಾದ್ರೂ ಒಬ್ಳು ಹೆಂಗಸು ಮಗುನ ಎತ್ಕೊಂಡು ಭಿಕ್ಷೆ ಬೇಡ್ತಿದ್ದಾಳೆ ಅಂದ್ರೆ ಆ ಹೆಂಗಸು ಹತ್ರ ಇನ್ನೊಬ್ಳು ಹೋಗಿ ಆ ಮಗುನ ಬಾಡಿಗೆ ಗಿಸ್ಕೊಳ್ಳೋದು. ಬಾಡಿಗೆ ಗಿಸ್ಕೊಂಡ್ ಬಂದಾದ್ಮೇಲೆ ತಾಯಿ ಇಲ್ಲ ಅಂತ ಆ ಮಗು ತುಂಬಾ ಜೋರಾಗಿ ಅಳುತ್ತೆ. ಸೊ ಆ ಮಗು ಪ್ರಾಬ್ಲಮ್ ಕೊಡಬಾರ್ದು ಅಂತ ಈ ದರಿದ್ರದವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಮಗುಗೆ ಕೆಮ್ಮಿನ ಟಾನಿಕ್ ಅದೇ ಕಫ್ ಸಿರಪ್ ನ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಸ್ಬಿಡ್ತಾರ. ಇದ್ರಿಂದ ಆ ಮಗು ಯಾವಾಗ್ಲೂ ಮಲ್ಕೊಂಡೇ ಇರುತ್ತೆ. ಇನ್ ಕೇಸ್ ಆ ಮಗುಗೆ ಎಚ್ಚರ ಆದ್ರೂ ಆ ಮಗು ಎಷ್ಟು ಮೊಬ್ಬೊಬ್ಬಾಗಿರುತ್ತೆ ಅಂದ್ರೆ ಅದೇನು ಸೌಂಡೇ ಮಾಡಲ್ಲ, ಸೈಲೆಂಟ್ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ಯಾವ ಒಂದು ಹೆಂಗಸು ಮಗುನ ಎತ್ಕೊಂಡು ಭಿಕ್ಷೆ ಬೇಡ್ತಾ ಇರುತ್ತೆ ಅವ್ರ ಮಗು ತುಂಬಾ ಸೈಲೆಂಟ್ ಆಗಿರುತ್ತೆ, ಏನು ಸೌಂಡೇ ಮಾಡಲ್ಲ.